ಈ ಎಂಟೈರ್ ರೆಸ್ಲಿಂಗ್ ಕಮ್ಯುನಿಟಿಗೆ ಏನಾಗಿದೆಯೋ ಗೊತ್ತಿಲ್ಲ, ಇವನ್ ಇನ್ಸೈಡರ್ಸ್ಗಳಿಗೂ ಕೂಡ ಏನಾಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅಪ್ಡೇಟ್ಗಳೇ ಸಿಗ್ತಾ ಇಲ್ಲ. ಅದೇನಾಗಿದೆ ಗುರು ಅಪ್ಡೇಟ್ಗೆ ಇಷ್ಟೊಂದು ಬರಗಾಲ? ನಿಜವಾಗ್ಲೂ ನಾನು ರೀಸೆಂಟ್ ಟೈಮಲ್ಲಂತೂ ನೋಡಿರಲಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಂಡರ್ಟೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಹೊಗಳಿದ್ದಾರೆ. ಎಸ್, ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಒನ್ ಆಫ್ ದ ಬೆಸ್ಟ್ ರೆಸ್ಲರ್ ದಟ್ ವಿ ಹ್ಯಾವ್ ಸೀನ್ ಇನ್ ದ ಪಾಸ್ಟ್ ಕಪಲ್ ಆಫ್ ಡೆಕೆಡ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ ಡೆಕೆಡ್ಸ್ ಅಲ್ಲಿ ನಾನು ನೋಡಿದಂತಹ ಒನ್ ಆಫ್ ದ ಬೆಸ್ಟ್ ರೆಸ್ಲರ್ ರೋಮನ್ ರೈನ್ಸ್ ಅಂತ ನಮ್ಮ ಅಂಡರ್ಟೇಕರ್ ಅವರು ರೋಮನ್ ರೈನ್ಸ್ ಅವರಿಗೆ ತನ್ನ ಫ್ಲಾರ್ಸ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಇಲ್ಲ ಅಂದಿದ್ರೆ ಡಬ್ಲ್ಯೂ ನ ಸ್ವಲ್ಪ ಥಿಂಕ್ ಮಾಡಿ ಯಾವ ಲೆವೆಲ್ಗೆ ಇರೋದು ಅಂತ. ಸೊ ಅದನ್ನ ಡಬ್ಲ್ಯೂ ಅವರು ಕೂಡ ತಿಳ್ಕೊಂಡು ಈಗ ರೋಮನ್ ರೈನ್ಸ್ ಅವ್ರನ್ನ ಮತ್ತೊಮ್ಮೆ ಟಾಪ್ ಗಾಯ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಅಂತ್ಯದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನೇನಾದ್ರೂ ತೀರೋದ್ರೆ ನನ್ನ ಫ್ಯೂನರಲ್ ಇರುತ್ತಲ್ಲ ಅಲ್ಲಿಗೆ ಎಲ್ಲರೂ ಕೂಡ ಗಿಮಿಕ್ಡ್ ಆಗಿ ಬರಬೇಕು. ಅಂದ್ರೆ ಸೂಪರ್ ಸ್ಟಾರ್ಸ್ಗಳು ತನ್ನ ಅಟೈರ್ ಅಲ್ಲಿ ಬಂದು ನನಗೆ ಒಂದು ಅಂತಿಮ ಫ್ಯೂನರಲ್ ನ ಕೊಡಬೇಕು. ಎಸ್, ಡಿ ಸಿ ಕಾಮಿಕಲ್ಲೂ ಕೂಡ ಇದೇ ರೀತಿ ಫ್ಯೂನರಲ್ ನಮಗೆ ನೋಡೋದಕ್ಕೆ ಸಿಕ್ಕಿರುತ್ತೆ. ನಮ್ಮ ಸೂಪರ್ ಮ್ಯಾನ್ ಆಗಿರ್ಬೋದು, ಬ್ಯಾಟ್ಮನ್ ಆಗಿರ್ಬೋದು, ಎಲ್ಲರೂ ಕೂಡ ತನ್ನ ಕಾಸ್ಟ್ಯೂಮ್ ಅಲ್ಲೇ ಬಂದಿರ್ತಾರೆ ಯಾರಿಗೋ ಒಬ್ರಿಗೆ ಫ್ಯೂನರಲ್ ನ ಕೊಡೋದಕ್ಕೆ ಒಂದು ಕಾಮಿಕ್ ಅಲ್ಲಿ. ಅಂಡ್ ಅದೇ ರೀತಿ ಅದನ್ನು ನಾನು ರೀಕ್ರಿಯೇಟ್ ಮಾಡಬೇಕು ನನ್ನ ಒಂದು ಫ್ಯೂನರಲ್ ಅಲ್ಲಿ. ಎಲ್ಲ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕೂಡ ಅವರವರ ಗಿಮಿಕ್ ಅಲ್ಲೇ ಬಂದು ನನ್ನನ್ನ ನೋಡಬೇಕು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಆಸೆ ಪಟ್ಟಿದ್ದಾರೆ. ಐ ಥಿಂಕ್ ಮುಂದೊಂದು ದಿನ ಅಷ್ಟೊತ್ತಿಗೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು 50-60 ವರ್ಷ ಆದ್ಮೇಲೆ ನಾವು ಕೂಡ ಇದನ್ನೆಲ್ಲದನ್ನು ಕೂಡ ವಿಟ್ನೆಸ್ ಮಾಡಬಹುದು. ನಾನು ಕೇಳ್ಕೊತಿಲ್ಲ ವಿಟ್ನೆಸ್ ಮಾಡಬಹುದು ಅಂತ, ಬಟ್ ನೋಡೋಣ ನಮ್ಮ ಕೋಡಿ ರೋಡ್ಸ್ ಅವರ ಈ ಒಂದು ಆಸೆ ನಿಜವಾಗ್ಲೂ ನೆರವೇರುತ್ತಾ ಅಂತ. ಐ ಥಿಂಕ್ ಯಾರಿಗಾದ್ರೂ ಆ ಒಂದು ಟೈಮಲ್ಲಿ ನೆನಪಾದ್ರೆ ಅಫ್ಕೋರ್ಸ್ ಯಾರಾದ್ರೂ ಆಯ್ತು ಸೂಪರ್ ಸ್ಟಾರ್ಸ್ ಗಳು ಅವ್ರನ್ನ ನೋಡೋದಕ್ಕೆ ತನ್ನ ಅಟೈರ್ ಅಲ್ಲೇ ಬರ್ತಾರೆ. ಮೇ ಬಿ ಯಾರಿಗ ಗೊತ್ತು, ಯಾರಾದ್ರೂ ಬರ್ಬೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕೂಡ ಕೋಡಿ ರೋಡ್ಸ್ ಅವರ ಬಗ್ಗೆನೇ. ನೀವೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವ್ರದ್ದು ಏನು ಕೂಡ ತಪ್ಪಿಲ್ಲ. ಕೋಡಿ ರೋಡ್ಸ್ ನಮ್ಮ ದೇವರು ಅಂತ ಅನ್ಕೋತಾ ಇರ್ತೀರಾ, ಬಟ್ ಇಲ್ಲಿ ನೀವು ನೋಡ್ತಾ ಇರಬಹುದು ಕೋಡಿ ರೋಡ್ಸ್ ಅವ್ರನ್ನ ಯಾರ್ಯಾರು ಫ್ರೆಂಡು ಅಂತ ಅನ್ಕೊಂಡಿದ್ರು ಅವರೇ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ. ಮೊದಲು ಕೆವಿನ್ ಓವೆನ್ಸ್ ಅವರು ಟರ್ನ್ ಆಗ್ತಾರೆ, ಅದಾದ್ಮೇಲೆ ಜಾನ್ ಸಿನಾ, ಅದಾದ್ಮೇಲೆ ರ್ಯಾಂಡಿ ಓರ್ಟನ್, ಅಂಡ್ ಈಗ ಸ್ಯಾಮಿ ಝೇನ್ ಅವರು ಕೂಡ ಟರ್ನ್ ಆಗ್ಬಹುದು ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲು ಈಗ ಹೇಳಿ ಯಾರ್ದು ತಪ್ಪು ಅಂತ. ನಿಜವಾಗ್ಲು ಗಾಯ್ಸ್, ಅಷ್ಟು ಜನರು ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ ಅಂದ್ರೆ ಇಲ್ಲೆಲ್ಲೋ ಕೋಡಿ ರೋಡ್ಸ್ ಅವ್ರದೇ ತಪ್ಪು ಅಂತ ಕಾಣಿಸ್ತಾ ಅಲ್ವಾ? ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಹೇಳಿದ್ದು ಅದನ್ನೇ, ಈಗ ನಿನ್ನ ಬಳಿ ಯಾರು ಕೂಡ ಫ್ರೆಂಡ್ಸ್ ಇಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ನಿನ್ ಮೇಲೆ ಟರ್ನ್ ಆಗಿದ್ದಾರೆ. ಸೊ ಹಂಗಾದ್ರೆ ಸ್ವಲ್ಪ ಅರ್ಥ ಮಾಡ್ಕೋ ಇಲ್ಲಿ ತಪ್ಪು ಯಾರ್ದು ಅಂತ. ಸೊ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನು ಸೇಮ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರೆಫರಿ ಇನ್ವಾಲ್ವ್ಮೆಂಟ್ ಎಸ್, ಆಗಿಂದನೂ ಕೂಡ ಇಲ್ಲಿವರೆಗೂ ಕೂಡ ಕೋಡಿ ರೋಡ್ಸ್ ಇವನ್ ಡ್ರೂ ಮ್ಯಾಕೆಂಟೈರ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿ ನಡಿಬೇಕಾದ್ರೂ ಕೂಡ ರೆಫ್ರಿ ಅವ್ರನ್ನ ಕಾಸ್ಟ್ ಮಾಡಿಸ್ದ. ಅಂಡ್ ಈಗ ಗಂತರ್ ಅವರ ಜೊತೆನೂ ಕೂಡ ಸೇಮ್ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಫ್ರೆಂಡ್ಸ್ ಗಳು ಮೋಸ ಮಾಡೋ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ರಿಪೀಟೇಟಿವ್ ಆಗಿ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇದರಿಂದನೂ ಕೂಡ ಕೋಡಿ ರೋಡ್ಸ್ ಅವರು ಯಾಕೋ ಸ್ವಲ್ಪ ಬೋರಿಂಗ್ ಆಗ್ತಾ ಇದ್ದಾರೆ. ನೋಡ್ಬೇಕು ಗಾಯ್ಸ್, ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಆಗಿ ಗಂತರ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಸ್ಪೆಷಲ್ ಗೆಸ್ಟ್ ರೆಫರಿ ಆಗಿ ಸ್ಯಾಮಿ ಝೈನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿ ಡಬ್ಲ್ಯೂ ಅವರು ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾರಾ ಅಥವಾ ಮತ್ತೆ ಸೇಮ್ ವಿಚಾರ ನಮಗೆ ರಿಪೀಟ್ ಆಗೋದು ನೋಡೋದಕ್ಕೆ ಸಿಗುತ್ತಾ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ವಿನ್ನರ್ ಬಗ್ಗೆ. ಎಸ್, ಲಿಟರಲಿ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ವಿನ್ನರ್ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಅಂಡ್ ಅದೇ ರೀತಿ ನಾವ್ ಇನ್ನೂ ಕೂಡ ಓಕೆ ಜೇ ಊಸೋ ಹಾಗೆ ಒಬಾಫೆಮಿಯಾ ಅವರೇ ನಮಗೆ ಫೈನಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಆ ಕಡೆ ಜಿಯೋವ್ಯಾನ್ ಇವಾನ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡಬಹುದು, ಯಾಕಂದ್ರೆ ಅವರು ಫ್ಯೂಚರ್ ಸ್ಟಾರ್ ಅಲ್ವಾ. ಸೊ ಅವ್ರಿಗೂ ಕೂಡ ಒಂದು ಅವಕಾಶನ ಕೊಡೋಣ ಅಂತ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡಬಹುದು. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಆಗ್ತಾರೆ ಈ ಬಾರಿಯ ಕಿಂಗ್ ಆಫ್ ದ ರಿಂಗು, ಅಂಡ್ ಯಾರು ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅಥವಾ ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ ಅಂತ. ಒಬಾಫೆಮಿಯಾ ಅವ್ರು ಏನಾದ್ರೂ ಗೆದ್ರೆ ಒಬಾಫೆಮಿಯಾ ಅವರು ರೋಮನ್ ರೈನ್ಸ್ ಅವ್ರನ್ನ ಚಾಲೆಂಜ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಬಟ್ ಆಗ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿಯಾ ಅವರ ಮ್ಯಾಚ್ ಆಗೋದಿಲ್ವಾ, ಅಥವಾ ಒಬಾಫೆಮಿಯಾ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಕನ್ಫರ್ಮ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗುತ್ತಾ? ಈ ರೀತಿ ಅವ್ರು ಏನಾದ್ರೂ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದಾರಾ, ಅಥವಾ ನಮ್ಮ ಜೇ ಊಸೋ ಅವ್ರು ಏನಾದ್ರೂ ಗೆದ್ದು ಜೇ ಊಸೋ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಏನಾದ್ರೂ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ? ಹಿಂಗಾದ್ರೆ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಕತೆ ಏನು? ರ್ಯಾಂಡಿ ಓರ್ಟನ್ ಅವ್ರನ್ನ ಡಬ್ಲ್ಯೂ ಅವರು ಹಾಗಾದ್ರೆ ಸೀರಿಯಸ್ ಆಗಿ ತಗೋತಾನೆ ಇಲ್ವಾ? ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದಕ್ಕೆಲ್ಲ ಹಾಗಾದ್ರೆ ಅರ್ಥನೇ ಬರೋದಿಲ್ವಾ? ವಾಟ್ ಅಬೌಟ್ ರ್ಯಾಂಡಿ ಓರ್ಟನ್ ಅವರ ಕತೆ ಏನು? ಇನ್ನ ಜಿಯೋವ್ಯಾನ್ ಇವಾನ್ಸ್ ಅವ್ರನ್ನ ಗೆಲ್ಸಿದ್ರೆ ಓಕೆ, ನನಗೂ ಕೂಡ ಇಷ್ಟ, ಅವರು ಗೆದ್ರೆ ಚೆನ್ನಾಗಿರುತ್ತೆ. ಬಟ್ ಅವರು ಇಷ್ಟು ಬೇಗ ರೆಡಿ ಇದ್ದಾರಾ, ಅಥವಾ
ಡಬ್ಲ್ಯೂ ಅವರು ಏನಾದ್ರು ಜಿಯೋವಾನ್ ಎವಾನ್ಸ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಲಿಟರಲಿ ಗೈಸ್ ಬಹಳಷ್ಟು ಕನ್ಫ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಸದ್ಯಕ್ಕೆ. ಕಿಂಗ್ ಆಫ್ ದ ರಿಂಗ್ ನ ಯಾರು ಗೆಲ್ತಾರೆ ಅಂತ ಒನ್ ಆಫ್ ದ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಮ್ಯಾಚ್ ಆಗಿ ಸ್ಟೋರಿ ಅಂತಾನೆ ಹೇಳ್ಬಹುದು ನಾವು ಈ ಒಂದು ಸ್ಟೋರಿ ಲೈನ್ ನ. ನಿಮ್ಗೆ ಅನ್ಸುತ್ತೆ ಗೈಸ್ ಯಾರು ಗೆಲ್ತಾರೆ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ನ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸ್ಮ್ಯಾಕ್ ಡೌನ್ ಅಲ್ಲಿ ಗೊತ್ತಾಗುತ್ತೆ ಒಬಾಫೆಮಿ ಅವ್ರನ್ನ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಯಾರು ಫೇಸ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಈಗ ಬೇಬಿ ಫೇಸೋ ಅಥವಾ ಹೀಲೋ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಈಗ ನಾನು ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಗೈಸ್ ಮಂಡೇ ನೈಟ್ ರಾ ಅಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ, ರೋಮನ್ ರೈನ್ಸ್ ಅವರು ಪ್ಯೂರ್ ಬೇಬಿ ಫೇಸ್ ಅಲ್ಲ ಗೈಸ್, ಅವರು ಪ್ಯೂರ್ ಹೀಲೋ. ಬಟ್ ತನ್ನ ಫ್ಯಾಮಿಲಿಗೆ ಅವರು ಬೇಬಿ ಫೇಸು. ರೋಮನ್ ರೈನ್ಸ್ ಅವರು ಇಡೀ ಪ್ರಪಂಚಕ್ಕೆ ಹೀಲ್ ಆದ್ರೂ ಕೂಡ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಚಿಯರ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯ ಕ್ಯಾರೆಕ್ಟರ್ ಈಗ ನಮ್ಮ ರೋಮನ್ ರೈನ್ಸ್ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ರಸಲ್ ಮೇನಿಯಾ 40 ಮುಗಿದ್ಮೇಲೆ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ರಿಟರ್ನ್ ಆಗ್ತಾರಲ್ಲ, ಆಗ ಅವರ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಪ್ಯೂರ್ ಬೇಬಿ ಫೇಸ್ ಕ್ಯಾರೆಕ್ಟರ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಈಗ ಮತ್ತೊಮ್ಮೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಾದ್ಮೇಲೆ ಅವರ ಕ್ಯಾರೆಕ್ಟರ್ ಹೀಲ್ ಕ್ಯಾರೆಕ್ಟರ್ ಆಗಿದೆ. ಅವರು ಡಬ್ಲ್ಯೂ ಕಂಪನಿಯಲ್ಲಿ ಇರ್ತಕ್ಕಂತಹ ಎಲ್ಲರ ಮೇಲೂ ಕೂಡ ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಬಟ್ ತನ್ನ ಫ್ಯಾಮಿಲಿಯ ಜೊತೆ ನಮ್ಮ ರೋಮನ್ ರೈನ್ಸ್ ಅವರು ಬೇಬಿ ಫೇಸ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ಹಿಂದೆ ನಮ್ಮ ರೋಮನ್ ರೈನ್ಸ್ ಅವರು ಯಾವ ಕೆಲಸ ಮಾಡ್ತಾ ಇದ್ರು, ಅವರು ಕಂಪ್ಲೀಟ್ ಆಗಿ ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಇವನ್ ತನ್ನ ಫ್ಯಾಮಿಲಿ ಜೊತೆ ಕೂಡ ರೋಮನ್ ರೈನ್ಸ್ ಅವರು ಕೆಟ್ಟದಾಗಿ ನಡ್ಕೋತಾ ಇದ್ರು. ಒಂದೊಂದು ಟೈಮ್ ಅಲ್ಲಿ ಸೋಲೋ ಸಿಕೋವಾ, ಜಿಮ್ಮಿ ಊಸೋ, ಜೇ ಊಸೋ ಎಲ್ಲರನ್ನು ಕೂಡ ಬೈಯೋದು, ಎಲ್ಲರನ್ನು ಕೂಡ ನಾನು ಕೊಟ್ಟಿದ್ದೆ ಆರ್ಡರು ಅದನ್ನ ನೀನು ಫಾಲೋ ಮಾಡಲೇಬೇಕು ಅಂತ ಅವರು ಆರ್ಡರ್ ಮಾಡೋರು. ಬಟ್ ಈಗ ನಾವು ಆ ರೀತಿ ನೋಡ್ತಾ ಇಲ್ಲ. ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿ ಮೆಂಬರ್ಸ್ ನ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರನೇ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾ ಅಲ್ಲಿ ಜಿಮ್ಮಿ ಊಸೋ, ಜೇ ಊಸೋ ಇವರಿಬ್ಬರನ್ನು ಕೂಡ ಅಕ್ನಾಲೇಜ್ ಮಾಡಿಸಿದ್ದು. ಅಂಡ್ ಜೇಕೋ ಫಾಟೋ ಅವ್ರನ್ನು ಕೂಡ ಒಂದು ರೀತಿ ತನ್ನ ಫ್ಯಾಮಿಲಿ ಬಿಸ್ನೆಸ್ ಗೆ ವೆಲ್ಕಮ್ ಮಾಡ್ಕೊಂಡಿದ್ದು. ಸೊ ಈ ಡಬ್ಲ್ಯೂ ಕಂಪನಿಯ ಎಲ್ಲರಿಗೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಹೀಲ್ ಆದ್ರೆ ತನ್ನ ಫ್ಯಾಮಿಲಿಗೆ ರೋಮನ್ ರೈನ್ಸ್ ಅವರು ಬೇಬಿ ಫೇಸ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೇಕು. ಸೊ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಈ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಒಂದು ರೀತಿ ಮಿಕ್ಸ್ಡ್ ಅಪ್ ಆಗಿದೆ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಹೇಗೆ ಇದ್ರು ಕೂಡ ಎಂಟೈರ್ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಚಿಯರ್ ಮಾಡೇ ಮಾಡುತ್ತೆ, ಅದಂತೂ ನಿಜ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ರೋಮನ್ ರೈನ್ಸ್ ಅವರ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.